ನಮಸ್ಕಾರ ವೀಕ್ಷಕರೇ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಮುಂಬರುವ ಬಕ್ರೀದ್ ಹಬ್ಬದ ಹಿನ್ನೆಲೆ ಜಿಲ್ಲೆಯಲ್ಲಿ ಗೋಹತ್ಯೆ ತಡೆಗೆ ಶ್ರೀರಾಮ ಸೇನೆ ಆಗ್ರಹಿಸಿದೆ. ಹಬ್ಬದ ಹೆಸರಿನಲ್ಲಿ ಸಾವಿರಾರು ಗೋಗಳನ್ನು ಅಕ್ರಮವಾಗಿ ಸಾಗಾಟ ಮಾಡಲಾಗುತ್ತಿದೆ ಮತ್ತು ಹತ್ಯೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಂಘಟನೆಯ ವತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಈ ಕುರಿತು ಇಲ್ಲಿದೆ ಒಂದು ವರದಿ. ಜಿಲ್ಲೆಯಲ್ಲಿ ಬಕ್ರೀದ್ ಹಬ್ಬದ ಸಂಭ್ರಮದ ನಡುವೆ ಗೋವುಗಳ ಅಕ್ರಮ ಸಾಗಾಟ ಭೀತಿ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತಿರುವ ಶ್ರೀರಾಮ ಸೇನೆ ಜಿಲ್ಲಾ ಘಟಕದ ಕಾರ್ಯಕರ್ತರು ಇಂದು ರಸ್ತೆಗಿಳಿದು ಆಕ್ರೋಶ ವ್ಯಕ್ತಪಡಿಸಿದರು. 28ನೇ ತಾರೀಕು ನಡೆಯಲಿರುವ ಹಬ್ಬದ ನಿಮಿತ್ತ ರಾಜ್ಯಾದ್ಯಂತ ಸಾವಿರಾರು ಗೋಗಳನ್ನು ಅಕ್ರಮವಾಗಿ ಸಾಗಿಸಿ ಕುರ್ಬಾನಿ ಹೆಸರಿನಲ್ಲಿ ಹತ್ಯೆ ಮಾಡಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಗಂಭೀರವಾಗಿ ಆರೋಪಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನಾಕಾರರು ಜಿಲ್ಲೆಯಲ್ಲಿ ಒಂದು ಗೋವು ಹತ್ಯೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಒತ್ತಾಯಿಸಿದರು. ಚೆಕ್ಪೋಸ್ಟ್ಗಳಲ್ಲಿ ಬಿಗಿ ಭದ್ರತೆ ಒದಗಿಸಬೇಕು ಮತ್ತು ಅಕ್ರಮ ಸಾಗಾಟ ಮಾಡುವ ವಾಹನಗಳನ್ನು ಮುಟುಗೋಲು ಹಾಕಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಬಕ್ರೀದ್ ಹೆಸರಿನಲ್ಲಿ ಕಾನೂನು ಬಾಹಿರವಾಗಿ ಗೋವುಗಳ ಹತ್ಯೆ ನಡೆಯುವುದನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ. ಜಿಲ್ಲಾಡಳಿತ ತಕ್ಷಣ ಎಚ್ಚೆತ್ತುಕೊಂಡು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು. ಇಲ್ಲದಿದ್ದರೆ ಶ್ರೀರಾಮ ಸೇನೆಗೆ ಬೀದಿಗೆ ಇಳಿದು ಗೋವುಗಳನ್ನು ರಕ್ಷಿಸಬೇಕಾಗುತ್ತದೆ ಎಂದು ಹೇಳಿದರು. ಈ ವರ್ಷ ಕೂಡ ಬಕ್ರೀದ್ ಹಬ್ಬ ಇದೆ. ಇವತ್ತಿನ ದಿವಸ ನಾವು ಈ ಬಕ್ರೀದ್ ಹಬ್ಬದಕ್ಕೆ ಯಾವುದೂ ನಾವು ವಿರೋಧ ಇಲ್ಲ. ಆದ್ರೆ ಇವತ್ತಿನ ದಿವಸ ಬಕ್ರೀದ್ ಹಬ್ಬದ ನೆಪದಲ್ಲಿ ಹಿಂದೂಗಳ ಭಾವನೆ ಧಕ್ಕೆ ಮಾಡ್ಬೇಕಂತ ಹೇಳ್ತಿದ್ದು ಉದ್ದೇಶಪೂರ್ವಕವಾಗಿ ಸಾವಿರಾರು ಗೋವುಗಳನ್ನ ಕಲಬುರಗಿ ನಗರದಲ್ಲಿ ಹತ್ಯೆ ಮಾಡ್ತಾರ. ಇವತ್ತಿನ ದಿವಸ ಕುರ್ಬಾನಿ ಹೆಸರಲ್ಲಿ ಏನು ನಮ್ಮ ಪೂಜಿಸುವಂತ ದೇವರಂತ ನಾವು ಪೂಜೆ ಮಾಡ್ತೀವಿ, ಅಂತ ಗೋವನ್ನು ಇವತ್ತಿನ ದಿವಸ ಹತ್ಯೆ ಮಾಡಿ ನಮ್ಮ ಹಿಂದೂ ಭಾಗಗಳಿಗೆ ಧಕ್ಕೆ ತರುವಂತ ಕೆಲಸ ಮಾಡ್ಲಾಗ್ತಾರ. ಈಗಾಗಲೇ ಸರ್ಕಾರದಲ್ಲಿ ಆದೇಶ ಇದೆ ಗೋಹತ್ಯೆ ನಿಷೇಧ ಮಾಡಲಾಗಿದೆ. ಆದ್ರೂ ಕೂಡ ಈ ಕಲಬುರಗಿ ನಗರದಲ್ಲಿ ಇನ್ನೂವರೆಗೂ ಯಾವುದೇ ಇಲಾಖೆಯವರು ಒಂದು ಗೋಗಳ ರಕ್ಷಣೆ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಇವತ್ತಿನ ದಿವಸ ಪೊಲೀಸ್ ಇಲಾಖೆ ಬತ್ತು, ಇವತ್ತ ಮಹಾನಗರ ಪಾಲಿಕೆ ಬತ್ತು, ಹಾಗೂ ಪಶು ವೈದ್ಯಕೀಯ ಇಲಾಖೆ ಇದೆ. ಇನ್ನೂವರೆಗೂ ಕೂಡ ಯಾವುದೇ ಒಂದು ಗೋಗಳ ರಕ್ಷಣೆ ಮಾಡಿಲ್ಲ. ಅದಕ್ಕೆ ದಿವಸ ಏನು ಇವತ್ತಿನ ದಿವಸ ಹಿಂದೂ ಕಾರ್ಯಕರ್ತರು ಗೋಗಳ ಹಿಡಿಲಿಕ್ಕೆ ಹೋದಾಗ ಉಲ್ಟಾ ನಮ್ಮಲ್ಲಿ ಕೇಸ್ ಮಾಡೋದು. ಇವತ್ತಿನ ದಿವಸ ಪೊಲೀಸ್ ಇಲಾಖೆ ಕೆಲಸ ಮಾಡಕ್ಕೆ ಇದನ್ನ ವಿಗ್ರಹ ಖಂಡಿಸ್ತಾ ಇದ್ದೀವಿ. ಏನು ಈಗ ಬರುವ 28ನೇ ಬಕ್ರೀದ್ ಹಬ್ಬ ಅದ, ಅದಕ್ಕ ಮಾನ್ಯ ಜಿಲ್ಲಾಧಿಕಾರಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ರಿಂಗ್ ರೋಡ್ ಸುತ್ತಮುತ್ತ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಬೇಕು. ರಾತ್ರಿ ಬೆಳಗ್ಗೆ 24 ಅವರ್ಸ್ ಚೆಕ್ ಪೋಸ್ಟ್ ಆಗ್ಬೇಕು. ಏನು ಅಕ್ರಮವಾಗಿ ಬೇರೆ ರಾಜ್ಯಗಳಿಂದ ಬೇರೆ ಜಿಲ್ಲೆಗಳಿಂದ ಗೋಗಳನ್ನ ಬರುವಂತ ಗೋಗಳ ರಕ್ಷಣೆ ಮಾಡಬೇಕು. ಇಲ್ಲದ ಹೋದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಹಾಗೂ ಹಿಂದೂ ಕಾರ್ಯಕರ್ತರು ಸ್ವಂತ ಈ ರೋಡಿಗಿಳಿದು ರಾತ್ರಿ ವೇಳೆ ಅಕ್ರಮವಾಗಿ ಹೋಗುವಂತ ಹಸುಗಳನ್ನ ನಾವು ಹಿಡಿದು ಅವುಗಳನ್ನ ರಕ್ಷಣೆ ಮಾಡ್ಬೇಕಾಗ್ತಂತ ದಿವಸ ಪೊಲೀಸ್ ಇಲಾಖೆ ಕೂಡ ನಾವು ಹೇಳ್ತಾ ಇದ್ದೀವಿ. ಒಂದು ವೇಳೆ ತಮ್ಮ ಇಲಾಖೆಯಿಂದ ಏನಾದ್ರೂ ಸ್ವಲ್ಪ ತಪ್ಪಾಗಿದೆ ಆದ್ರೆ ನಾವಂತೂ ಅವ್ರ ರೀತಿಯಲ್ಲಿ ನಾವು ಬಿಡೋದಿಲ್ಲ. ರಾತ್ರಿ ನಮ್ಮ ಶ್ರೀರಾಮ ಸೇನೆಕರ್ತರು ರಾತ್ರಿ 1-2ವರೆಗೂ ಓಡಾಡ್ತೀವಿ. ನಾವು ಎಲ್ಲೇ ಅಕ್ರಮವಾಗಿ ಗೋಗಳನ್ನ ಹೋರಾಟ ಹಿಡಿತೀವಿ. ಅದಕ್ಕೆ ಕಾನೂನು ಪ್ರಕಾರವಾಗಿ ತಾವು ಕೂಡ ನಮ್ಗೆ ಬೆಂಬಲ ನೀಡಬೇಕಂತ ಪೊಲೀಸ್ ಇಲಾಖೆ ಕೇಳ್ಕೊತಾ ಇದ್ದೀನಿ. ಉದ್ದೇಶಪೂರ್ವವಾಗಿ ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ವಿನಾಕಾರಣ ಕೇಸ್ ಹಾಕೋದಾಗ್ಲಿ ಅನ್ಸುವಂತ ಕೆಲಸ ಮಾಡಬಾರ್ದು ಅಂತ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಮುಖಾಂತರ ಪೊಲೀಸರು ತಿಳಿಸ್ತಾ ಇದ್ದೀನಿ.